ತಮ್ಮ ವಿಭಿನ್ನವಾದಂತಹ ಮತ್ತು ಕ್ಲಿಷ್ಟಕರವಾದಂತಹ ಸಂಗೀತ ಸಂಯೋಜನೆ ಮುಖಾಂತರವೇ ಸಂಗೀತ ರಸಿಕರ ಮನೆಗಳನ್ನು ತಲುಪಿರುವಂತಹ ಮನಸ್ಸನ್ನು ಗೆದ್ದಿರುವಂತಹ ಸಂಗೀತ ಮಾಂತ್ರಿಕ ಸಂಗೀತ ಸಂಯೋಜಕ ಇಳಿಯರಾಜ ಅವರು ಅಪಾರ ದೈವ ಭಕ್ತರು ಕೂಡ ಹೌದು. ಅದರಲ್ಲೂ ಪ್ರಮುಖವಾಗಿ ಅವರು ಪ್ರತಿ ಬಾರಿ ಹೇಳ್ತಾ ಇರ್ತಾರೆ, ನಾನು ಹುಟ್ಟಿರುವಂಥದ್ದು ಬೆಳೆದಿರುವಂಥದ್ದು ಸಾಧನೆ ಮಾಡಿರುವಂಥದ್ದು ಹೆಚ್ಚಾಗಿ ತಮಿಳುನಾಡಲ್ಲಿ ಆದರೂ ಕೂಡ ನನ್ನ ಅಮ್ಮ ಮೂಕಾಂಬಿಕಾ ಅಮ್ಮ ಅಂತ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇರ್ತಾರೆ. ಅವರಿಗೆ ಅಪಾರವಾದಂತಹ ದೈವ ಭಕ್ತಿ ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿರುವಂತಹ ನವಶಕ್ತಿ ಪೀಠಗಳಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿರುವಂತಹ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಿಯ ಸಾನ್ನಿಧ್ಯ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವರು ಪ್ರತಿ ಬಾರಿಯೂ ಕೂಡ ಮೂಕಾಂಬಿಕೆ ವಿಚಾರವಾಗಿ ಅಂದರೆ ನಾನು ಏನಾದರೂ ಇಷ್ಟೊಂದು ಕಲೆ ನನ್ನಲ್ಲಿದೆ, ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ಅದಷ್ಟೂ ಕೂಡ ಕೊಲ್ಲೂರು ಶ್ರೀ ಮೂಕಾಂಬಿಕೆಯ ಆಶೀರ್ವಾದದಿಂದ ಅನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಇವರಷ್ಟೇ ಅಲ್ಲದೆ ಯೇಸುದಾಸ್ ಅವರು ಕೂಡ ಪ್ರತಿ ಬಾರಿ ತಮ್ಮ ಹುಟ್ಟುಹಬ್ಬಕ್ಕೆ ಇದೇ ಮೂಕಾಂಬಿಕೆ ದೇವಿಯ ಸನ್ನಿಧಿಗೆ ಬಂದು ಸಂಗೀತ ಸೇವೆಯನ್ನು ಮುಖಾಂತರ ಪ್ರತಿ ಬಾರಿಯೂ ಕೂಡ ಅಲ್ಲಿ ನೋಡ್ತಾ ಇರ್ತೇವೆ ನಾವು. ಈ ಸರ್ತಿ ಇಳಿಯರಾಜ ಅವರು ಬರೋಬ್ಬರಿ 4 ಕೋಟಿ ರೂಗಳನ್ನು ಖರ್ಚು ಮಾಡಿ ಮೂಕಾಂಬಿಕಾ ದೇವಿಗೆ ಒಂದು ವಜ್ರದ ಕಿರೀಟವನ್ನು ಸಮರ್ಪಣೆ ಮಾಡಿದ್ದಾರೆ. ಜೊತೆಗೆ ಚಿನ್ನಾಭರಣಗಳನ್ನು ಕೂಡ ದೇವಿಗೆ ಸಮರ್ಪಣೆ ಮಾಡಿರುವಂಥದ್ದು. ನಿನ್ನೆ ಅವರ ಇಡೀ ಕುಟುಂಬದ ಸಮೇತ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಬಂದಿದ್ದಂತಹ ಸಂಗೀತ ಮಾಂತ್ರಿಕ ಇಳಿಯರಾಜ ಅವರು ಭಕ್ತಿಯಿಂದ ಎಲ್ಲೂ ಕೂಡ ಈ ವಿಚಾರವನ್ನು ತಿಳಿಸದೆ ಅವರ ಜೀವಮಾನದ ಎಲ್ಲ ಒಂದು ಸಂಪಾದನೆಯನ್ನು ಒಟ್ಟಾಗಿ ಸೇರಿಸಿ ಏನೋ ಗೊತ್ತಿಲ್ಲ, ಬಹುಶಃ 4 ಕೋಟಿ ಮೌಲ್ಯದ ವಜ್ರದ ಕಿರೀಟವನ್ನು ಚಿನ್ನಾಭರಣವನ್ನು ದೇವಿ ಶ್ರೀ ಮೂಕಾಂಬಿಕೆಗೆ ಸಮರ್ಪಣೆ ಮಾಡಿದೆ. ಅಷ್ಟೇ ಅಲ್ಲದೆ ಅಲ್ಲಿನ ಕ್ಷೇತ್ರ ದೇವತೆ ಆಗಿರುವಂಥ ವೀರಭದ್ರ ಸ್ವಾಮಿಗೂ ಕೂಡ ಬೆಳ್ಳಿಯ ಕಿರೀಟ ಮತ್ತು ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ಹೀಗಾಗಿ ಅವರು ಹೇಳ್ತಾ ಇದ್ರು, ಇಲ್ಲೂ ಎಂಥ ಒಂದು ಕ್ಷೇತ್ರ ಸಾನ್ನಿಧ್ಯ ಜಾಗೃತ ಕ್ಷೇತ್ರ ಇದು ಅಂತ ಹೇಳಿದ್ರೆ ಎಷ್ಟೋ ಜನ ಕಲಾವಿದರುಗಳು ಕೂಡ ಇಲ್ಲಿ ಬಂದು ತಮ್ಮ ಕಲಾ ಸೇವೆಯನ್ನು ಮಾಡ್ತಾರೆ. ಅಲ್ಲಿ ಒಂದು ವೇದಿಕೆ ಅವಕಾಶ ಸಿಕ್ಕರೇನೆ ದೇವಿಯ ಸಂಪೂರ್ಣ ಆಶೀರ್ವಾದ ಆಗುತ್ತೆ ಅನ್ನುವಂಥದ್ದು ಎಷ್ಟೋ ಜನ ಕಲಾವಿದರ ನಂಬಿಕೆ ಅನ್ನುವಂಥದ್ದನ್ನು ಇಳಿಯರಾಜ ಅವರು ಹೇಳಿದ್ದಾರೆ. ಒಟ್ಟಾರೆ ಇಳಿಯರಾಜ ಅವರ ದೈವಭಕ್ತಿ ನಿಜವಾಗಿಯೂ ಮೆಚ್ಚತಕ್ಕದ್ದು. ಇಂತಹ ದೊಡ್ಡ ಸಾಧಕರು ದೇವಿಗೆ ಭಕ್ತಿಯನ್ನು ಮೆರೆದು ಬಹಳ ಭಕ್ತಿಯಿಂದ ಕುಟುಂಬ ಸಮೇತ ಬಂದು ಇಂಥ ಒಂದು ವಜ್ರದ ಕಿರೀಟವನ್ನು ದೇವಿ ಶ್ರೀ ಮೂಕಾಂಬಿಕೆಗೆ ಸಮರ್ಪಣೆ ಮಾಡಿದ್ದಾರೆ.